ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಸುಮ್ಮನೆ. ಏನಾಯ್ತು? ಯಾರ್ ಕಾಲು? ಏನಿಲ್ಲ ಕಣೆ, ಲಾಸ್ಟ್ ಇಯರ್ ಬೋರ್ ಆಗ್ತಾ ಇತ್ತು, ಸೊ ಟೈಮ್ ಪಾಸ್ಗೆ ಅಂತ ಮೆಸೇಜ್ ಮಾಡಿದ್ದೆ. ಈಗ ಅವನು ಜೀವ ತಿಂತಾ ಇದ್ದಾನೆ, ಕಾಲ್ ಮೇಲ್ ಕಾಲು, ಮೆಸೇಜ್ ಮೇಲ್ ಮೆಸೇಜು. ಉಫ್, ನಿನ್ ನಾಚಿಕೆ ಆಗ್ತಾ ಇಲ್ವಾ ಈ ತರ ಹೇಳೋಕೆ? ನಿನ್ಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಬೋರ್ ಆಗ್ತಾ ಇತ್ತು, ಅದ್ರ ಸಲುವಾಗಿ ಇಷ್ಟು ಜನರ ಜೀವನ ಜೊತೆ ನೀನ್ ಆಟ ಆಡ್ತಾ ಇದೀಯ, ಗೊತ್ತಾ ನಿನ್ಗೆ? ಆ ಅಷ್ಟೊಂದ್ ಜನನ? ಒಂದ್ ಹುಡ್ಗನ್ ಬಗ್ಗೆ ಮಾತಾಡ್ತಾ ಇರೋದು, ಅಷ್ಟೊಂದ್ ಜನ ಯಾರು ಇಲ್ಲ ಆಯ್ತಾ? ಹ್ಮ್, ಹುಡ್ಗ ಒಬ್ನೇ. ಆದ್ರೆ ಯೋಚನೆ ಮಾಡ್ ನೋಡು, ಅವ್ನ್ ಟೆನ್ಷನ್ ಆಗಿ ಡಿಪ್ರೆಷನ್ ಹೋದ್ರೆ ಅವ್ರ ಮನೇಲಿರೋರು ಅಮ್ಮ ಅಪ್ಪ ಅಣ್ಣ ತಂಗಿ ಪ್ರತಿ ಒಬ್ರಿಗೂ ಎಷ್ಟ್ ನೋವು ಆಗುತ್ತೆ ಅಂತ. ಅವ್ರಿಗ್ ಕೂಡ ನೀನ್ ನೋವು ಕೊಡ್ತಾ ಇದೀಯ. ಅವ್ರ ಅಮ್ಮ ಅಪ್ಪ ಅಕ್ಕ ತಂಗಿ ಪ್ರತಿಯೊಬ್ರು ಹಾಕೋ ಕಣ್ಣೀರ್ಗೆ ಹೊಣೆ ಯಾರು ಹೇಳು? ನೀನು. ನಿನ್ಗೋಸ್ಕರ ಇದು ಟೈಮ್ ಪಾಸೇ ಆಗಿರ್ಬೋದು, ಆದ್ರೆ ಅವನು ಅದನ್ನೇ ಜೀವನ ಅನ್ಕೊಂಡಿರ್ಬೋದು. ಆದಷ್ಟು ಬೇಗ ಕಾಲ್ ಮಾಡು, ಸಮಾಧಾನ ಹೇಳು, ಏನ್ ಮಾಡ್ಬೋದು ಈ ಪ್ರಾಬ್ಲಮ್ ಇಂದ ಹೊರಗ್ ಬರೋಕೆ ಅಂತ ಯೋಚನೆ ಮಾಡು. ತನ್ ಖುಷಿಗೋಸ್ಕರ ಬೇರೆ ಜೀವನ ಜೊತೆ ಆಟ ಆಡೋದು ನಿಲ್ಸು.